ಕಾಯಿ ಕಡುಬು ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಷ್ಟು ದೊಡ್ಡ ಕಾಯಿ ಇದೆ ಈಗ ನಮ್ಮ ತೋಟಕ್ಕೆ ಬಂದಿರೋದು. ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೂ ಮಿಕ್ಕಿದೆ, ಇಷ್ಟು ತೊಗೊಂಡಿಲ್ಲ, ಇನ್ನೂ ಮಿಕ್ಕಿದೆ. ಇಷ್ಟೆಲ್ಲ ಪೀಸಸ್ ಆಗಿದೆ. ಇದನ್ನ ಮಿಕ್ಸಿ ನುಣ್ಣಗೆ ರುಬ್ಕೋಬೇಕು. ಇದನ್ನ ನಾವು ಯೂಶ್ವಲಿ ಈಗ ತುರಿಯೋ ಮನೆಯಲ್ಲಿ ತುರಿತೀವಿ ಕೊಬ್ಬರಿನ, ಬಟ್ ಅದು ತುಂಬ ದೊಡ್ಡದಿರೋದ್ರಿಂದ ಕಟ್ ಮಾಡಿದ್ದೀನಿ. ಈಗ ಜಾರಿಗೆ ಹಾಕ್ಕೊಳ್ಳುವ. ನುಣ್ಣಗಾಗಿದೆ, ಇಷ್ಟಾದರೆ ಸಾಕು. ನುಣ್ಣಗೆ ರುಬ್ಕೊಂಡಾದ್ಮೇಲೆ ಹಿಂಗಾಗಿದೆ. ಅದು ಇಷ್ಟು ಕ್ವಾಂಟಿಟಿ ಆಗಿದೆ. ಇದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಬೇಯಿಸಬೇಕು. 1 ಕಪ್ ಕೊಬ್ಬರಿಗೆ 1 ಕಪ್ ಬೆಲ್ಲ ಇದಕ್ಕೆ ಹಾಕಿ ಬೇಯಿಸ್ಕೋಬೇಕು. ಬಾಳೆ ಎಲೆ ತಂದಿದ್ದೀವಿ. ಬಾಳೆ ಎಲೆನ ಸಣ್ಣ ಸಣ್ಣ ಪೀಸ್ದಾಗಿ ಕಟ್ ಮಾಡ್ಕೋಬೇಕು. ಆರು ನೀಟಾಗಿಡು ಚಿನ್ನ, ನೀಟಾಗಿಡಮ್ಮ. ಇದು ಕಟ್ಸಾಂಬಾರು ಅಕ್ಕಿ ನಿನ್ನೆನೇ ನೆನೆಸಿರೋದಿದು. ನೀರಲ್ಲಿ ನೆನೆಸಿ ಇವತ್ತು ಬೆಳಿಗ್ಗೆ ಇದನ್ನ ಗ್ರೈಂಡ್ರಲ್ಲಿ ನುಣ್ಣಗೆ ರುಬ್ಕೋಬೇಕು. ನೀಟಾಗಿ 2-3 ಸಾರಿ ತೊಳೆದು ನೆನೆಹಾಕಿಡಬೇಕು. ಅಷ್ಟರಲ್ಲಿ ಇದನ್ನ ತೊಳ್ಕೊಂಬಿಡೋಣ. ಬಾಳೆ ಎಲೆ ನೋಡಿ, ಇದು ಗ್ರೈಂಡ್ರಲ್ಲಿ ಮಾಡ್ಕೊಂಡಿರೋದು. ಅಕ್ಕಿ ಇಟ್ಟು ರುಬ್ಕೊಂಡ್ಮೇಲೆ ನೀರು ಸ್ವಲ್ಪ ಮುಟ್ಟಿದ್ರೆ ಈ ಥರ ಆಗಬೇಕು. ಅದು ಕೈಗೆಲ್ಲ ಜಾಸ್ತಿ ಅಂಟ್ಕೋಬಾರ್ದು, ಈ ಥರ ಆಗಬೇಕು. ಮಿಕ್ಸಿಯಲ್ಲೂ ಮಾಡ್ಕೋಬೋದು ನೀವು. ಇದನ್ನ ಗ್ರೈಂಡ್ರೇ ಬೇಕಂತಿಲ್ಲ, ಈ ಥರ ಆದರೆ ಒಳ್ಳೆಯದು, ಚೆನ್ನಾಗಿ. ಈಗ 2 ಕಪ್ ಎಲ್ಲ ತೊಗೊಳ್ತಾ ಇದ್ದೀನಿ. ಇನ್ನೊಂದು ಬೆಲ್ಲ ಹಾಕಿ ಕಲಿಸ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಸ್ವಲ್ಪ ಈ ಥರ ಹಿಟ್ಟು ಈ ಥರ ತಗೊಂಡು ಬಾಳೆ ಎಲೆಯಲ್ಲಿ ತಳ್ಳಗೆ ಹಚ್ಚಿದ್ರೆ ಒಳ್ಳೇದು. ದಪ್ಪ ಇದ್ರ ಮೇಲೆ ಹಾಕಿ ಫೋಲ್ಡ್ ಮಾಡಿ ಈ ಥರ ಆಗಿದೆ. ಇದನ್ನ ಬೇಯಿಸ್ಬೇಕು ಇವಾಗ. ಈ ಥರ ಇಟ್ಕೊಂಡು ಹೋಗ್ಬೇಕು. ಈ ಥರ ಇಡ್ಲಿ ಪಾತ್ರೆ ಬಿಟ್ಟು ಬೇಯಿಸ್ಬೇಕು. ಗ್ಯಾಸ್ ಮೇಲೆ ಇಟ್ಟಿರಕತ್ತಿ, ಒಲೆ ಮೇಲೆ ಇಟ್ಟರೆ ನೀರು ಬಿದ್ದು ಹಾಗೆ. ಇದು ಬೆಳಬೆಳಗಿರಬಾರ್ದು ಅಷ್ಟೇ. ಈ ಥರ ಈಸಿಯಾಗಿ ಬರಬೇಕು. ಇದು ಕಟ್ ಮಾಡಿಟ್ಟಿದ್ದೀನಿ, ಇದು ಓಪನ್ ಮಾಡಿಟ್ಟಿದ್ದೀನಿ. ಕಟ್ ಮಾಡೋದು ಈಸಿ ಆಗುತ್ತೆ ಮಕ್ಕಳು ತಿನ್ನೋದು.